ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೇಷ್ಠ ಅಡುಗೆ ಮನೆಗೆ. ಇವತ್ತು ನಾವು 1 kg ಚಾಕ್ಲೇಟ್ ಫ್ಲೇವರ್ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಕಂಪ್ಲೀಟ್ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಅಂದರೆ ಇದರಲ್ಲಿ ಸ್ಪಾಂಜ್ ಯಾವ ರೀತಿ ಮಾಡಬೇಕು, ಕ್ರೀಮ್ ಯಾವ ರೀತಿ ಮಾಡಬೇಕು, ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಅದೇ ರೀತಿ ಇದರಲ್ಲಿ ನಾನು ಯಾವ ಡಿಸೈನ್ನ ಮಾಡ್ತಾ ಇದ್ದೇನೆ ಅನ್ನೋದ ಕಂಪ್ಲೀಟ್ ಒಂದೇ ವಿಡಿಯೋಲ್ಲಿ ತೋರಿಸ್ತಾ ಇದ್ದೇನೆ. ಹಾಗಾದರೆ ನಡೀರಿ ಈ ಕೇಕ್ ವಿಡಿಯೋನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲಾಗಿ ನಾವು ಇಲ್ಲಿ ಕ್ರೀಮ್ ಬಾಟಲ್ನ ಹೊರಗಡೆ ಇಡಬೇಕು. ಅದರ ನಂತರ ನಾವು ಇಲ್ಲಿ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು 7 ಇಂಚಿನ ಕೇಕ್ ಟಿನ್ ಇದೆ. ಇದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡಿ ಅದರ ನಂತರ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕಿ ಇದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದರ ನಂತರ ಇಲ್ಲಿ ನಾನು ಚಾಕ್ಲೇಟ್ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ತುಂಬ ಸುಲಭವಾದ ಕೇಕ್ ರೆಸಿಪಿನೇ ಅನ್ಬೋದು. ಇಲ್ಲಿ ನೋಡಿ 1 kg ಚಾಕ್ಲೇಟ್ ಕೇಕ್ಗೋಸ್ಕರ ನಾನು 350 ಗ್ರಾಮ್ ಅಷ್ಟು ನಾನು ಚಾಕ್ಲೇಟ್ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ 4 ಸ್ಪೂನ್ ಅಷ್ಟು ಆಯಿಲ್ನ ಹಾಕಬೇಕು. ಅದರ ನಂತರ ನಾವು ಸ್ವಲ್ಪ ನೀರು ಹಾಕ್ತಾ ಈ ರೀತಿಯಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಒಂದೇ ಡೈರೆಕ್ಷನಲ್ಲಿ ಈ ಬ್ಯಾಟರ್ ರೆಡಿ ಮಾಡೋದ್ರಿಂದ ಎಷ್ಟು ಪರ್ಫೆಕ್ಟಾಗಿ ಈ ಬ್ಯಾಟರ್ ರೆಡಿಯಾಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಅದರ ನಂತರ ಈ ಕೇಕ್ ಟೀನಲ್ಲಿ ಈ ರೀತಿಯಾಗಿ ಎಲ್ಲ ಬ್ಯಾಟರನ್ನು ಹಾಕಿ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ 3 ರಿಂದ 4 ಸರ್ತಿ ನಾವು ನೆಲಕ್ಕೆ ಟ್ಯಾಪ್ ಮಾಡಬೇಕು ಈ ರೀತಿಯಾಗಿ. ಅದರ ನಂತರ ಇದನ್ನು ಓವನ್ನಲ್ಲಿ ಬೇಕ್ ಆಗಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನೋಡಿ ನಾನು ಕ್ರೀಮ್ನ ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೆ, 1 ಅವರ್ವರೆಗೂ ಹೊರಗಡೆ ಇಟ್ಟಿದ್ದೆ. ಅದರ ನಂತರ ಈ ಕ್ರೀಮ್ನ ಈ ರೀತಿಯಾಗಿ ನಾವು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು 350 ಗ್ರಾಮ್ ಅಷ್ಟೇ ನಾನು ಇಲ್ಲಿ ಕ್ರೀಮ್ನ ತೆಗೆದುಕೊಂಡು ಇದಕ್ಕೆ ಏನೂ ಕೂಡ ಹಾಕಬಾರ್ದು, ಈ ರೀತಿಯಾಗಿ ವೆಬ್ ಆಗಲಿಕ್ಕೆ ಕ್ರೀಮ್ನ ನಾನು ಇಟ್ಟಿದ್ದೇನೆ. ಈ ಕ್ರೀಮ್ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಅಲ್ಲಿವರೆಗೂ ನೋಡಿ ಈ ಬ್ರೆಡ್ ಕೂಡ ರೆಡಿ ಆಗಿದೆ ಮಾಡಿ. ನೀವು ಇದನ್ನು ಒಂದು ವೇಳೆ ಗ್ಯಾಸ್ ಮೇಲೆ ರೆಡಿ ಮಾಡ್ತಾ ಇದ್ದರೆ ಇದನ್ನು ನೀವು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು 40 to 45 ಮಿನಿಟ್ಸ್ವರೆಗೂ ಇದನ್ನು ಬೇಕ್ ಮಾಡಬೇಕು. ಅದೇ ಓವನಲ್ಲಿ ನೀವು ರೆಡಿ ಮಾಡ್ತಾ ಇದ್ದರೆ 160 ಡಿಗ್ರಿಯಲ್ಲಿ ನೀವು 20 to 22 ಮಿನಿಟ್ಸ್ವರೆಗೂ ಇದನ್ನು ಬೇಕ್ ಮಾಡಬೇಕಾಗುತ್ತೆ. ಇದನ್ನು ನೋಡಿ ನಾನು ಓವನ್ನಲ್ಲಿ ರೆಡಿ ಮಾಡಿದ್ದೇನೆ. ಇವಾಗ ಈ ಸ್ಪಾಂಜ್ ಕೂಡ ಚೆನ್ನಾಗಿ ರೆಡಿ ಆಗಿದೆ. ನಾವು ಈ ರೀತಿಯಾಗಿ ಇದರ 3 ಲೇಯರ್ಸ್ ಆಗಿ ರೆಡಿ ಮಾಡ್ಕೋಬೇಕು. ನಿಮಗೆ ಓವನ್ನಲ್ಲಿ ಯಾವ ರೀತಿ ರೆಡಿ ಮಾಡಬೇಕು ಇಲ್ಲ ಗ್ಯಾಸ್ ಮೇಲೆ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ನನ್ನ ಲಾಸ್ಟ್ ವಿಡಿಯೋಸ್ಗಳನ್ನು ನೋಡ್ಬೋದು, ಯಾವ ರೀತಿಯಾಗಿ ನಾನು ಅದನ್ನು ರೆಡಿ ಮಾಡಿದ್ದೇನೆ ಅನ್ನೋದನ್ನು. ಇವಾಗ ನೋಡಿ ನಾನು 8 ಇಂಚಿನ ಕೇಕ್ ಬೇಸ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಅದಕ್ಕೆ ಫಸ್ಟ್ ಲೇಯರ್ ಇಟ್ಟಿದ್ದೇನೆ. ಅಂದರೆ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಅದಕ್ಕೆ ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನಾವು ಈ ರೀತಿಯಾಗಿ ಕ್ರೀಮ್ನ ಇದಕ್ಕೆ ಅಪ್ಲೈ ಮಾಡಬೇಕು. ಲೇಯರ್ ಬೈ ಲೇಯರ್ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತೆ, ಅದೇ ರೀತಿ ಪರ್ಫೆಕ್ಟಾಗಿ ಕೂಡ ಆಗುತ್ತೆ. ನಾನು ನೋಡಿ ಚಾಕ್ಲೇಟ್ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ನಾನು ಬ್ಲ್ಯಾಕ್ ಫಾರೆಸ್ಟಲ್ಲಿ ಕೇಕ್ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಚಾಕ್ಲೇಟ್ ಕೂಡ ಇಲ್ಲಿ ಸ್ವಲ್ಪ ಮೆಲ್ಟ್ ಮಾಡಿ ಇದರಲ್ಲಿ ಹಾಕಿದ್ದೇನೆ. ಅದರ ನಂತರ ಇದೇ ರೀತಿಯಾಗಿ ಸೇಮ್ ಪ್ರೋಸೆಸ್ಸಲ್ಲಿ ಸೆಕೆಂಡ್ ಲೇಯರನ್ನು ಇಟ್ಟು ಇದಕ್ಕೂ ಕೂಡ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡಿ ಅದರ ನಂತರ ನಾವು ಇದಕ್ಕೂ ಕೂಡ ಸೇಮ್ ಪ್ರೋಸೆಸ್ಸಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದಕ್ಕೆ ಕೂಡ ನಾವು ಸೆಕೆಂಡ್ ಲೇಯರಲ್ಲಿ ಕೂಡ ಚಾಕ್ಲೇಟ್ನ ಈ ರೀತಿಯಾಗಿ ನಾವು ಇದರ ಮೇಲೆ ಹಾಕಿ ಅದನ್ನು ಕೂಡ ಸ್ಪ್ರೆಡ್ ಮಾಡಬೇಕು. ಅದರ ನಂತರ ಸೇಮ್ ಪ್ರೋಸೆಸ್ಸಲ್ಲಿ ನಾವು ಇಲ್ಲಿ 3ನೇ ಲೇಯರನ್ನು ಇಟ್ಕೋಬೇಕಾಗುತ್ತದೆ. ನೀವು ಬೇಕಾದರೆ ಸ್ವಲ್ಪ ಇಲ್ಲಿ ಕಟ್ ಆಗಿತ್ತು ಬ್ರೆಡ್ ನಾನು ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೇನೆ. ಇದರಿಂದ ಯಾವುದೇ ಕೂಡ ನಮಗೂ ಅಂದರೆ ಕೇಕ್ನ ಫಿನಿಶಿಂಗ್ ಮಾಡಲಿಕ್ಕೆ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನೀವು ನೋಡ್ಬೋದು ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೇನೆ. ನೀವು ಬೇಕಾದರೆ ಇಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಹಾಕೋದಕ್ಕಿಂತ ಚೋಕೋ ಚಿಪ್ಸ್ ಕೂಡ ಯೂಸ್ ಮಾಡ್ಬೋದು. ಚೋಕೋ ಚಿಪ್ಸ್ ಕೂಡ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಕೇಕ್ ಹತ್ತುತ್ತೆ. ನೋಡಿ ಈ ರೀತಿಯಾಗಿ ನಾನು ಕ್ರಮ್ ಕೋಟಿಂಗ್ ಕೂಡ ಮಾಡಿ ಇಲ್ಲಿ ಕ್ರಮ್ ಕೋಟಿಂಗ್ ಕೂಡ ಫಿನಿಶಿಂಗ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಇಲ್ಲಿ ಫಿನಿಶಿಂಗ್ ಕೂಡ ಮಾಡಿದ್ದೇನೆ. ಅದರ ನಂತರ ಅದೇ ಪೈಪಿಂಗ್ ಬ್ಯಾಗಲ್ಲೇ ನಾನು ವೈಟ್ ಕ್ರೀಮ್, ಯಾವುದೇ ಕ್ರೀಮಲ್ಲಿ ಕಲರ್ ಯೂಸ್ ಮಾಡದೆ ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಪಾಂಜ್ ಮೇಲೆ ನಾನು ಕ್ರೀಮ್ನ ಅಪ್ಲೈ ಮಾಡಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ರೀಮ್ನ ಅಪ್ಲೈ ಮಾಡಿ ಆಗಿದೆ. ಅದರ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ, ಸ್ಕ್ರ್ಯಾಪರ್ನಿಂದ ಇದನ್ನು ಫಿನಿಶಿಂಗ್ ಮಾಡಬೇಕು. ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾನು ಫಿನಿಶಿಂಗ್ ಮಾಡ್ತಾ ಇದ್ದೇನೆ. ನೀವು ಕೇಕ್ನ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಲಿಕ್ಕೆ ಕಲಿತಿರಲ್ವ ಅಷ್ಟೇ ಚೆನ್ನಾಗಿ ಕೇಕ್ ನಿಮಗೆ ಸೇಲ್ ಕೂಡ ಆಗಲಿಕ್ಕೆ ಅನುಕೂಲ ಆಗುತ್ತೆ, ಕೇಕ್ ಕೂಡ ಕಾಣಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ನಾನು ಇದನ್ನು ಫಿನಿಶಿಂಗ್ ಮಾಡಿ ಇದರ ನಂತರ ನಾನು ಇದಕ್ಕೆ ಡಿಸೈನ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅದರ ನಂತರ ನಾನು ಇಲ್ಲಿ ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಲೈನಿಂಗ್ ಸ್ಕ್ರ್ಯಾಪರ್ನಿಂದ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೇನೆ. ನಾವು ಇವಾಗ ಸೆಂಟರಲ್ಲಿ ಒಂದು ಲೈನ್ನ ಡ್ರಾ ಮಾಡಿ ಇವಾಗ ನಾನು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಇದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಮತ್ತೊಂದು ನನ್ನಿಂದ ಮಿಸ್ಟೇಕ್ ಆಗಿರೋದು ಏನಂದರೆ ಈ ಡಾರ್ಕ್ ಚಾಕ್ಲೇಟ್ನ ನಾನು ಸ್ವಲ್ಪ ಥಿಕ್ಕಾಗಿ ಮಾಡಿದ್ದೆ, ಅದರಿಂದ ಇದು ಫಿನಿಶಿಂಗ್ ಆಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇದರ ಪರ್ಫೆಕ್ಟಾಗಿ ನಾವು ಮೆಲ್ಟ್ ಮಾಡಿದರೆ ಈ ರೀತಿಯಾಗಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಆದರೂ ಸ್ವಲ್ಪ ಥಿಕ್ ಆಗಿದ್ದರಿಂದ ಡಿಸೈನ್ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಯಿತು. ಆದರೂ ಡಿಸೈನ್ನ ಮಾಡಿ ಇದನ್ನು ಫಿನಿಶಿಂಗ್ ಮಾಡಿದ ನಂತರ ಕರೆಕ್ಟ್ ಆಗಿದೆ ಕೇಕ್. ಕೆಲವೊಂದು ಸರ್ತಿ ಈ ರೀತಿ ಆಗ್ಬೋದು, ಆದರೆ ನಾವು ಕಸ್ಟಮರ್ಸ್ಗಳಿಗೆ ಸೇಲ್ ಮಾಡಬೇಕಂತ ಇದ್ದರೆ ಈ ರೀತಿಯಾಗಿ ಮಿಸ್ಟೇಕ್ಸ್ಗಳನ್ನ ಮಾಡಲೇಬಾರ್ದು. ಇವಾಗ ನೋಡಿ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿ ಕೇಕ್ನ ಕಂಪ್ಲೀಟ್ ಮಾಡಿದ್ದೇನೆ. ಇದೇ ರೀತಿಯಾಗಿ ನೀವು ಹೊಸ ಹೊಸ ವಿಡಿಯೋಸ್ಗಳನ್ನು ಕಲಿಬೇಕಂತ ಇದ್ದರೆ ಇಲ್ಲ ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಬರ್ತ್ಡೇಗಳಿಗೆ ನೀವೇ ಮನೆಯಲ್ಲಿ ಮಾಡಿ ತಿನ್ನಬೇಕಂತ ಇದ್ದರೆ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡ್ಬೋದು ನನ್ನ ಚಾನಲ್ನಲ್ಲಿ ಹೋಗಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.